ಓಕೆ, ಅದು ಅಂದರೆ ನೀವು ದರ್ಶನ್ ಸರ್ ವಿಚಾರ ಕೇಳ್ತೀರಾ, ಸ್ಟ್ರೇಟಾಗೆ ಕೇಳಿ. ಇದೇನಾಗುತ್ತೆ ಗೊತ್ತಾ, ಫಸ್ಟು ಒಂದು ಯಾವಾಗಲೂ ಈಗ ಸುದೀಪ್ ಸರ್ ಒಂದ್ಸರಿ ಅದನ್ನು ಹೇಳಿದ್ರು. ಆ್ಯಕ್ಚುಲಿ ನೀವು ಹೋಗಿ ಎಲ್ಲ ಕಲಾವಿದ್ರೂ ನಿಮಗೆ ಹಿಂಗಾಯ್ತಲ್ಲ ಏನು ಅನಿಸುತ್ತೆ ಅಂದರೆ, ಯಾವ ಕಲಾವಿದನು ಸಡನ್ನಾಗಿ ಏನೋ ಆನ್ಸರ್ ಮಾಡೋಕ್ಕೆ ಗೊತ್ತಾಗಲ್ಲ ಒಂದು. ಸೊ ಹೌದು, ಇವಾಗ ನೀವು ಹೇಳ್ತಿರೋದು ವಿಡಿಯೋ ನಾನೀಗ ಮೊನ್ನೆ ಆ್ಯಕ್ಚುಲಿ ನಮ್ಮ ರಂಗನಾಥ್ ಭರದ್ವಾಜ್ ಸರ್ ಕೇಳಿರೋದಕ್ಕೆ ಹೇಳ್ತಿದ್ದೀರಲ್ವಾ. ಈಗ ನಂದು ಕೋಟಿ ರಿಲೀಸ್ ಇದೆ ಆಯಿತಾ, ಆ ರಿಲೀಸ್ ಎಲ್ಲ ಬಿಟ್ಬಿಡಿ. ನನಗೆ ಈಗ ನಾನು ಪೂರ್ಣ ನನಗೆ ಭಾಳ ಇಷ್ಟ. ನಂದು ಒಂದು ಅಣ್ಣ ತಮ್ಮನ ಸಂಬಂಧ ಎಲ್ಲ ಇದೆ. ಅವನು ಸೂಪರ್, ಅವನು ಇದು ನಾವು ಭಾಳ ಎಮೋಷನಲಿ ಕನೆಕ್ಟೆಡ್ಡು ಎಲ್ಲ ಇದೆ ನನಗೂ ಪೂರ್ಣಂಗೆ ಅಲ್ವಾ. ಸೊ ನಿಮಗೂ ಇರುತ್ತೆ, ನಿಮ್ದಾರೋ ಫ್ರೆಂಡ್ಸ್ ಇರ್ತಾರೆ, ನಿಮ್ದಾರೋ ಅಣ್ಣ ಇರ್ತಾರೆ, ನಿಮ್ದಾರೋ ತಮ್ಮ ಇರ್ತಾರೆ, ಎಲ್ಲ ಇರ್ತಾರೆ. ಅವರು ಯಾವುದೋ ಒಂದು ಪರಿಸ್ಥಿತಿಗೆ ಈ ಥರ ಸಿಗಾಕೊಂಡಾಗ, ಅದು ಗೊತ್ತಿದ್ದಾಗಿದೆಯೋ ಗೊತ್ತಿಲ್ಲದೆಲ್ಲ ಆಗಿದೆಯೋ, ನಿಮಗೆ ಕೋಪ ಬರಲ್ವಾ? ನಿಮಗೆ ಬೇಜಾರು ಆಗಲ್ವಾ? ಆಗತ್ತೆ ತಾನೆ? ಹೆಂಗೆ ರಿಯಾಕ್ಟ್ ಮಾಡ್ತೀರ ಅವಾಗ? ಬೇಜಾರಾಗತ್ತೆ ತಾನೆ, ದುಃಖ ಆಗತ್ತೆ ತಾನೆ, ಎಲ್ಲದೂ ಆಗುತ್ತೆ ತಾನೆ. ಹೆಂಗೆ ನೀವು ರಿಯಾಕ್ಟ್ ಮಾಡೋಕ್ಕಾಗತ್ತೆ? ಅದೇ ಥರನೇ ಎಲ್ಲರೂ ಹೇಳಿರ್ತಾರೆ. ಪರ್ಸ್ನಲಿ ಸುದೀಪ್ ಸರಿಂದ ಹಿಡಿದು ಶಿವಣ್ಣಯಿಂದ ಹಿಡಿದು ಇಂಡಸ್ಟ್ರೀಲಿ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು, ಹಿಂಗೆ ಆಗಬಾರ್ದಾಗಿತ್ತು ಅಂತ ಎಲ್ಲರೂ ಬೇಜಾರೇ ಮಾಡ್ಕೊಂಡಿರೋದು. ಯಾರು ಏನು ಅದನ್ನು ಯಾರೂ ಸೆಲೆಬ್ರೇಟ್ ಮಾಡೋದಲ್ಲ. ಹಂಗಂತ ಯಾರೂ ಟಕ್ಕಂತ ಸಪೋರ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಆ ಥರದ ಸಿಚುವೇಶನಲ್ಲಿ. ಸೊ ಅದಕ್ಕೆ ಕಾನೂನಿದೆ, ಇನ್ನೊಂದಿದೆ, ಮತ್ತೊಂದಿದೆ, ಅದನ್ನೇ ಮಾತಾಡಿರ್ತೀವಿ. ಅದನ್ನು ಮತ್ತೆ ಬೇರೆ ಬೇರೆ ಥರ ಅದನ್ನು ಕನ್ವೆ ಮಾಡಿರ್ತಾರೆ. ಆ್ಯಂಡ್ ಈಗ ರೀಸೆಂಟಾಗೂ ಅಷ್ಟೇ, ಈಗ ಆ ಪ್ರಶ್ನೆ ನನಗೆ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸಡನ್ನಾಗಿ ರಂಗನಾಥ್ ಭರತ್ ಸರ್ ಕೇಳಿದಾಗ ನಾನೇನು ಯಾವುದನ್ನು ಸಪೋರ್ಟ್ ಮಾಡಿಕೊಂಡು ಎಲ್ಲ ಮಾತಾಡಿಲ್ಲ, ನನ್ನ ಪ್ರೀತಿನ ನಾನು ಮಾತಾಡಿರೋದು. ಅಂದರೆ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಇವಾಗ ಟೈಮ್ ಟ್ರಾವೆಲ್ಗೆ ಅವಕಾಶ ಸಿಕ್ಕರೆ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿರೋದು. ಅದು ಬಿಟ್ಬಿಟ್ಟು ನಾನು ಇವಾಗ್ಲೂ ನಾನು ಇದೇ ಹೇಳೋದು, ಅಂದರೆ ಅದೇನಾಗಿದೆ ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗಿ ಅದರಿಂದ ಎಲ್ಲ ಚೆನ್ನಾಗಾಗಿ ಆಚೆ ಬಂದು ಅದು ಖುಷಿನೇ ಆಯಿತು. ಅದಕ್ಕೆ ಅಂತಲೇ ಒಂದು ಸಿಸ್ಟಮ್ ಇದೆಯಲ್ಲ, ಅದನ್ನು ದಾಟ್ಕೊಂಡೇ ಬರಬೇಕು ನಾವು ಯಾವುದೋ ಒಂದು ಸಿಚುವೇಶನಲ್ಲಿ ಸಿಗಾಕೊಂಡಾಗ. ಸೊ ಯಾರಿಗೂ ಪ್ರೀತಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತಲ್ಲ. ಆ್ಯಂಡ್ ಒನ್ಸ್ ಅಗೇನ್ ನಾನು ಇದನ್ನು ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದೂ ಅಷ್ಟೇ, ಇವಾಗ ಈ ಪ್ರಶ್ನೆ ಬಂತಲ್ಲ, ಇದಕ್ಕೂ ನಮ್ಮ ಸಿನಿಮಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಎಲ್ಲ ಸಂಬಂಧ ಇಲ್ಲ. ಕೆಲಸಗಳಿಗೂ ನಾವು ಮಾಡ್ತಿರೋ ಸಿನಿಮಾಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ನು ಮತ್ತೆ ಇಟ್ಕೊಂಡು ಇಲ್ಲ ಇವಾಗೇನೋ ಇವರು ಅಪೀಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನೋ ಇಲ್ಲ. ನಮಗೆ ಪರ್ಸ್ನಲ್ ಆಗಿ ನಮ್ಗೇನು ಎಮೋಷನ್ ಇರುತ್ತೆ, ನಮ್ಗೇನು ಒಬ್ಬ ಅಭಿಮಾನಿಗೂ ಒಬ್ಬ ಕಲಾವಿದಂಗೂ ಏನು ಸಂಬಂಧ ಇರುತ್ತಲ್ಲ, ಹಾಗೆ ಕಲಾವಿದರಿಗೂ ಅದೇ ಥರದ ಸಂಬಂಧ ಇರುತ್ತೆ, ಅದೇ ಥರದ ಕನೆಕ್ಷನ್ ಇರುತ್ತೆ. ಆ್ಯಂಡ್ ನಾವು ಕೂಡ ಅಭಿಮಾನಿಗಳಾಗಿ ಅವ್ರನ್ನೆಲ್ಲ ನೋಡ್ಕೊಂಡು ಬಂದಿರ್ತೀವಿ, ನಮಗೂ ಅದೇ ಕನೆಕ್ಷನ್ ಇರುತ್ತೆ. ನಿಮ್ಗೆ ಹೆಂಗೆ ಬೇಜಾರಾಗಿರುತ್ತೆ, ನಿಮ್ಗೆ ಹೆಂಗೆ ಕೋಪ ಯಾಕೆ ನಿಮ್ಗೆ ಯಾರಿಗೂ ಕೋಪನೇ ಬಂದಿರಲ್ವಾ ಫ್ಯಾನ್ಸ್ಗೆ? ಹಿಂಗಾದಾಗ ಈ ಥರ ಸಿಚುವೇಶನ್ ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಅಂತ ಅನ್ಸಿರಲ್ವಾ? ಹಂಗೆ ನಮಗೂ ಅನ್ಸಿರುತ್ತೆ. ಸೊ ಅದು ಪರ್ಸ್ನಲ್ ಕನೆಕ್ಷನ್ ಇದ್ದಾಗ ಮಾತ್ರ ಅನ್ಸೋದು. ಸೊ ಪ್ರತಿ ಸರಿನೂ ಪ್ರತಿಯೊಂದನ್ನು ಬೇರೆ ಥರ ಬಿಂಬಿಸಿ ಅದೆಲ್ಲದನ್ನು ಒಂದು ಇಡೀ ಒಂದು ಆ್ಯಸ್ ಎ ಇಂಡಸ್ಟ್ರಿ ಅದನ್ನು ಬಹಳ ನೆಗೆಟಿವ್ ಆಗಿ ಅದು ಆಗ್ಬಿಟ್ಟಿದೆ. ಹಂಗೆ ಆಗ್ಬಾರ್ದು ಅದು. ನೀವು ಮತ್ತೆ ದರ್ಶನ್ ಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಒಡನಾಟ ಇದೆ. ಆದ್ರೆ ದರ್ಶನ್ ಅವರ ಫ್ಯಾನ್ಸ್ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದು, ನೀವು ನೇರವಾಗಿ ಏನಾದ್ರು ಹೇಳ್ಬೋದು ಅವ್ರಿಗೆ? ಅಲ್ಲ, ನಾನು ಒಬ್ಬ ಅಭಿಮಾನಿನೇ ಅಲ್ವಾ. ನಾವು ಅದನ್ನ ತುಂಬಾ ಸರಿ ಎಲ್ರಿಗೂ ಅದನ್ನ ಹೆಂಗೆ ಹೇಳೋದು, ಅಂದ್ರೆ ಅದನ್ನ ವಿಟ್ನೆಸ್ ಮಾಡಿದಾರಲ್ವಾ. ನಾ ಹೇಳ್ತಿರೋದು ಪ್ರಾಕ್ಟಿಕಲಿ ಅದೇ. ಈಗ ಸ್ವಂತ ಅಣ್ಣ ತಮ್ಮದಿರ ಜಾಗದಲ್ಲಿ ಇದ್ರೂ ಇದೇ ಥರ ಇರುತ್ತೆ. ಸೊ ಇದು ಒಂದು ಪ್ರೋಸೆಸ್. ಅದು ಕಾನೂನಾತ್ಮಕವಾಗಿ ಏನಾಗಬೇಕು ಹಂಗೆ ಆಗಬೇಕು. ಯಾರು ಏನೂ ಚೇಂಜ್ ಮಾಡೋಕ್ಕಾಗಲ್ಲ, ಯಾರೂ ಹೋಗಿ ಟಕ್ಕಂತ ಏನೋ ಬದಲಾವಣೆ ಮಾಡೋಕ್ಕಾಗಲ್ಲ ಅದು. ಆ್ಯಂಡ್ ಆ ಘಟನೆ ಆಗಬಾರ್ದಿತ್ತು ಅಂತ ಅಷ್ಟೇ ನಾವು ಹೇಳೋಕ್ಕಾಗತ್ತೆ, ಬಿಟ್ಟರೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಬೇರೆ ಏನೂ ಇರಲ್ಲ. ಆ್ಯಂಡ್ ಎಲ್ಲರೂ ಒಳ್ಳೇದಾಗ್ಲಿ ಅಂತಲೇ ವಿಶ್ ಮಾಡ್ತಾ ಇರ್ತೀವಿ. ಅದೇ ನಾನು ಯಾರನ್ನೂ ಅದಕ್ಕೆ ಕ್ಲಾರಿಟಿ ಹೇಳಿದ್ದು. ಅಂದರೆ ನೀವು ಹೆಂಗೆ ರಿಯಾಕ್ಟ್ ಮಾಡಿರ್ತೀರಲ್ಲ, ಹಾಗೆ ನಿಮಗೇನು ಅನಿಸಿರುತ್ತಲ್ಲ ಅದೇ ನನಗೂ ಅನಿಸಿರುತ್ತೆ. ನಾನು ನಿಮ್ಮೊಳಗೆ ಒಬ್ಬನೇ, ಆದರೆ ಅದಕ್ಕೆ ಬೇರೆ ಅರ್ಥಗಳನ್ನ ಎಡಿಟ್ ಮಾಡಿ ಕೊಟ್ಟಿರ್ತಾರೆ ಅಷ್ಟೇ ಅಂತ. ಅಲ್ಲ, ಏನಾಗುತ್ತೆ ಗೊತ್ತಾ, ಈಗ ಮಾತಾಡ್ತಾ ಅದಕ್ಕೆ ಮತ್ತೆ ಇನ್ನೊಂದಿಷ್ಟು ಅರ್ಥಗಳು ಅಂದ್ಕೊಂಡು ಅದಕ್ಕೆ ಎಲ್ಲರೂ ಸುಮ್ಮನಾಗ್ಬಿಟ್ಟಿದ್ದಾರೆ. ಬಟ್ ಐ ಥಿಂಕ್ ಅಲ್ಲಲ್ಲೇ ಕ್ಲಾರಿಫಿಕೇಶನ್ ಕೊಡೋದು ಭಾಳ ಇಂಪಾರ್ಟೆಂಟ್.
ಸರ್ ಒಂದ್ ಅಂಡ್ ಎಂಡ್ ಅಂದ್ರೆ ಇದನ್ನ ಮುಗಿಸ್ಬಿಡ್ತೀನಿ. ನಾ ಹೇಳದ್ನಲ್ಲ, ಪರ್ಸ್ನಲ್ ಆಗಿ ಶಿವಣ್ಣ ಎಷ್ಟು ಸರಿ ಬೇಜಾರು ಮಾಡ್ಕೊಂಡಿದ್ದಾರೆ, ಸುದೀಪ್ ಸರಿಂದ ಹಿಡಿದು ಎಲ್ಲರೂ ಬಹಳ ಪ್ರೀತಿಯಿಂದ ಬಹಳ ಬೇಜಾರು ಮಾಡ್ಕೊಂಡು ಹಿಂಗೆ ಆಗ್ಬಾರ್ದಾಗಿತ್ತು ಅಂತ ಎಲ್ಲರೂ, ಆಯ್ತಾ? ಸೊ ದಯವಿಟ್ಟು ಯಾರೂ ಅದನ್ನು ಬೇರೆ 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 ಥರ ತಗೊಂಡು ಹಾಗೆ ಮಾಡಬೇಡಿ. ಅದು